ಎಲ್ರಿಗೂ ನಮಸ್ಕಾರ. ನಾನು ಬಂದಿರತಕ್ಕಂಥ ಸ್ಥಳ ಬಂದು ನೀವು ಒಂದು ಸಲ ನೋಡಿ, ಬಹಳ ಅದ್ಭುತವಾದಂಥ ಸ್ಥಳ. ಸೊ ಲಾಸ್ಟ್ ಟೈಮ್ ಈ ಒಂದು ಪ್ಲೇಸ್ ಬಂದಿದ್ದೆ, ತುಂಬ ಜನ ನನ್ನ ಬೈದರು. ಯಾಕೆಂತಂದರೆ ನೀನು ಅಲ್ಲಿ ತನಕ ಹೋಗಿದೀಯಾ, ಆದರೆ ಆ ಸ್ಥಳದ ಒಂದು ವೀಕ್ಷಣೆ ಸಂಪೂರ್ಣವಾಗಿ ತೋರ್ಪಡಿಸಿಲ್ಲ ಅಂತ. ಸೊ ಇದುವೇ ಮೇಟೂರು ಡ್ಯಾಮ್. ಹೇಗಿದೆ ನೋಡಿ ಗೆಳೆಯರೆ. ನಾನು ಲಾಸ್ಟ್ ಟೈಮು ಈ ಒಂದು ರಸ್ತೆಯನ್ನು ಅನುಸರಿಸಿ ಹಾಗೆ ಮುಂದಕ್ಕೆ ಹೋಗಿ ಅಲ್ಲೆಲ್ಲ ಒಂದು ಸ್ವಲ್ಪ ಫ್ಯಾಕ್ಟ್ರಿ ಎಲ್ಲ ತೋರಿಸಿ, ನಾನು ಅಲ್ಲಿ ಕೆಳಗಡೆ ಏನು ಬೃಂದಾವನ ಏನಿದೆ ಆ ಒಂದು ವೀಕ್ಷಣೆಯನ್ನು ತೋರ್ಪಡಿಸಿ ತದನಂತರ ನಾನು ರಿಟರ್ನ್ ಆಗಿಬಿಟ್ಟೆ. ಆದರೆ ಈ ಮೇಟೂರು ಡ್ಯಾಮ್ನ ಮೇಲ್ಭಾಗ ಮಾತ್ರ ನಾನು ತೋರಿಸಿರಲಿಲ್ಲ. ಸೊ ತುಂಬ ಜನ ನನ್ನ ಉಗಿದು ಉಪ್ಪಿನಕಾಯಿ ಹಾಕಿದರೆ, ಅದರ ನಿಮಿತ್ತ ಇವತ್ತು ಮೇಟೂರು ಡ್ಯಾಮ್ನ ಮೇಲ್ಭಾಗದ ವೀಕ್ಷಣೆಯನ್ನು ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ. ದಯವಿಟ್ಟು ಕಣ್ ತುಂಬ್ಕೊಳ್ಳಿ. ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ, ನಾವು ಇಲ್ಲಿಗೆ ಬರಬೇಕು, ಇಲ್ಲಿ ವೀಕ್ಷಣೆ ಪಡಿಬೇಕು ಅಂತಂದರೆ ಕೇವಲ 10 ರು ಹಣವನ್ನು ಕೊಟ್ಟರೆ ಸಾಕು, ಅವ್ರು ನಮಗೆ ಇಲ್ಲಿ ಒಳಗಡೆ ಕಳಿಸ್ಕೊಡ್ತಾರೆ. ಒಳಗಡೆ ಪ್ರವೇಶ ಇರ್ತದೆ. ಸೊ ಇಲ್ಲೆಲ್ಲ ಬಂದು ನಾವು ಕಣ್ ತುಂಬ್ಕೊಬೋದು, ಈ ಒಂದು ಸುಂದರಮಯವಾದ ವೀಕ್ಷಣೆಯನ್ನು ಕಣ್ ತುಂಬ್ಕೊಳ್ಬೋದು ಅಂತ ಹೇಳ್ತಾ ಮೇಟೂರು ಡ್ಯಾಮ್ನ ಒಂದು ಸುಂದರಮಯವಾದ ವೀಕ್ಷಣೆಯನ್ನು ತೋರ್ಪಡಿಸಿರ್ತೀನಿ. ಹಾಗೆ ಒಂದು ಝೂಮ್ ಹಾಕ್ಬಿಟ್ಟು ಒಂದು ನೀಟಾಗಿ ನೋಡಿ ಇಲ್ಲಿನ ದೃಶ್ಯವನ್ನು ಸೆರೆ ಹಿಡಿತಾ ಇದ್ದೀನಿ. ಕಣ್ ತುಂಬ್ಕೊಳ್ಳಿ, ಕಣ್ ತುಂಬ್ಕೊಳ್ಳಿ, ಕಣ್ ತುಂಬ್ಕೊಳ್ಳಿ, ಕಣ್ ತುಂಬ್ಕೊಳ್ಳಿ, ಕಣ್ ತುಂಬ್ಕೊಳ್ಳಿ. ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇಲ್ಲಿ ನೀವು ಗಮನಿಸಬೇಕಾದಂಥ ವಿಚಾರ, ತುಂಬ ಜನ ಹೇಳ್ತಾರೆ ಮೇಟೂರು ಡ್ಯಾಮು ತುಂಬ ದೊಡ್ಡದು, ಭಾರಿ ದೊಡ್ಡದು, ಹಾಗೆ ಹೀಗೆ ಅಂತಾರೆ. ಸೊ ನನಗೇನು ಇದೇನು ದೊಡ್ಡದು ಅನಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿಂದ ನೋಡಿ ಅಲ್ಲಿ ತನಕ ನೋಡ್ರೆ 1.5-2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ, 1 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. 1-1.5 ಆಗುತ್ತಲ್ವಮ್ಮ ಇಲ್ಲಿ ಹೋಗ್ತು ಪುನಃ ಅಲ್ಲೊಂದು ಹೋಗುತ್ತೆ. ಇಲ್ಲ ಅದು ರೋಡು ಅದೇ ಡ್ಯಾಮ್ ನೀರಲ್ಲಿ ಬಿಡ್ತಾ ಇರೋದು ಅಲ್ಲಿಗೆ. ಆಯ್ತಪ್ಪ, ಅದು ರೋಡಪ್ಪ, ಅದು ನೀರು ಹೋಗೋಕ್ಕೆ ಅಲ್ಲಿ ಅದೇ ಎಂಡು, ಅರ್ಥ ಆಯ್ತಾ? ಸೊ ನೋಡಿ ಈ ರೀತಿ ವೀಕ್ಷಣೆ ಸಿಗುತ್ತೆ. ಅದೇ ನಮ್ಮ ಕಬಿನಿ ಡ್ಯಾಮ್ ನೋಡ್ಬಿಟ್ರೆ ಅದು ಒಳ್ಳೆ ಅಲ್ಟಿಮೇಟ್ ಆಗಿದೆ. ಕಬಿನಿ ಡ್ಯಾಮು ತುಂಬ ಚೆನ್ನಾಗಿದೆ, ತುಂಬ ಲೆಂತ್ ಇದೆ. ಆದರೆ ಇದು ಸಹ ಎತ್ತರದಲ್ಲಿ ಏನೂ ಕಮ್ಮಿ ಇಲ್ಲ, ಭಯಂಕರ ಎತ್ತರನೂ ಸಹ ಇದ್ರೆ ಇದು ಮೇಟೂರು ಡ್ಯಾಮ್. ಅಂದರೆ ಈ ಒಂದು ಮೇಟೂರು ಡ್ಯಾಮು ತುಂಬಿಟ್ರೆ ಎಷ್ಟು ಪ್ರದೇಶವನ್ನು ಸುತ್ತುವರಿತದೆ ಅಂದರೆ ಅಸಾಧ್ಯ, ಅಷ್ಟರ ಮಟ್ಟಿಗೆ ಇದು ಸುತ್ತುವರಿತದೆ. ತುಂಬ ವಿಶಾಲವಾದ ಪ್ರದೇಶವನ್ನು ಆವರಿಸ್ಕೊಂಡಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಂದು ಟೈಮು ಮೇಟೂರು ಡ್ಯಾಮ್ ಅಷ್ಟು ದೊಡ್ಡದಾಗಿಲ್ಲ ಅಂತಲೇ, ಈಗ ನೋಡ್ರೆ ವಿಶಾಲವಾದ ಪ್ರದೇಶ ಆವರಿಸ್ಕೊಂಡಿದೆ ಅಂತಲೇ ಇಲ್ಲಿ ಏನಿದೆ ವಾಸ್ತವ, ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೂ ಸಹ ಕನ್ಫ್ಯೂಸ್ ಆಗಬೇಡಿ. ಇರ್ತಕ್ಕಂಥದ್ದನ್ನ ಇದ್ದಿದ್ದಾಗ ಹೇಳೋದು ನಮ್ಮ ಅದೇನೋ ಅಂತಾರೆ ನಮ್ಮ ಗುಣ, ಅದಕ್ಕೋಸ್ಕರ ಹಂಗೆ ಹೇಳ್ತಾ ಇದ್ದೀವಿ. ಸೊ ಮೇಟೂರು ಡ್ಯಾಮ್ನ ಮೇಲ್ಭಾಗದ ವೀಕ್ಷಣೆ ನಮಗೆ ಈ ರೀತಿ ನೋಡ್ಲಿಕ್ಕೆ ಸಿಗ್ತೈತೆ. ಕಣ್ ತುಂಬ್ಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತಷ್ಟು ವೀಡಿಯೋ ವೀಕ್ಷಣೆಯನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಂಪೂರ್ಣವಾದ ವೀಡಿಯೋನ ಅರ್ಪಣೆ ಮಾಡಿರ್ತೀನಿ. ಸೊ ದಯವಿಟ್ಟು ಈ ಕಮೆಂಟ್ ಸೆಕ್ಷನ್ನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ನ ಮೂಲಕ ಸಂಪೂರ್ಣವಾದ ವೀಡಿಯೋ ವೀಕ್ಷಣೆಯನ್ನು ಕಣ್ ತುಂಬ್ಕೊಳ್ಳಿ ಅಂತ ಹೇಳ್ತಾ, ನನಗೆ ಸಾಧ್ಯವಾದರೆ ಅಲ್ಲೆಲ್ಲ ಹೋಗ್ತೀನಿ ನೋಡಿ, ಒಳಗಡೆ ಎಲ್ಲ ಹೋಗ್ತೀನಿ, ಅಲ್ಲೆಲ್ಲ ಹೋಗಿ ನನಗೆ ಎಷ್ಟು ಸಾಧ್ಯ ಹೋಗುತ್ತೆ ಅಷ್ಟು ವೀಡಿಯೋಗಳನ್ನು ಸೆರೆ ಹಿಡಿತೀನಿ. ಫಸ್ಟು ನಾನು ಸ್ವಲ್ಪ ನೀರು ಕುಡಿಬೇಕು, ನೀರು ತುಂಬ ದಾಹ ಆಯ್ತದೆ. ಯಾಕೆಂದರೆ ಈ ಪ್ರದೇಶಗಳೇನಿದೆ ಇಲ್ಲಿ ತುಂಬ ಬಿಸಿಲು, ಎಷ್ಟು ಬಿಸಿಲಿದೆ ಗೊತ್ತಾ, ಬೆವರು ಹೆಂಗೆ ಬರ್ತೈತೆ ಗೊತ್ತಾ. ಇದೇನು ಮಳೆಗಾಲವ ಚಳಿಗಾಲವ ಬೇಸಿಗೆಗಾಲವ ಕನ್ಫ್ಯೂಸ್ ಆಗಿಬಿಡ್ತದೆ, ಅಷ್ಟರ ಮಟ್ಟಿಗೆ ಬಿಸಿಲಿದೆ. ಸೊ ಫಸ್ಟಿಗೆ ಒಂದು ಸ್ವಲ್ಪ ಅಲ್ಲಿ ನೀರು ಕುಡ್ಕೊಂಡು ನಾನು ಮುಂದುವರಿತೀನಿ ಅಂತ ಹೇಳ್ತಾ, ಸೊ ಮೇಟೂರು ಡ್ಯಾಮ್ನ ಮತ್ತಷ್ಟು ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ. ಸೊ ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕ್ತೀನಿ. ಸೊ ಆ ಲಿಂಕ್ ಮೂಲಕ ವೀಕ್ಷಣೆ ಮಾಡಿ.